ಯಾರಿನಿ ಮೋಹಿನಿ ನಿನ್ನ ಆಸೆ ಅಂತ ಮದುವೆಗೆ ಒಪ್ಕೊಂಡಿದ್ದೀನಿ. ನಿನ್ನ ಆಸೆನ ನೆರವೇರಿಸ್ತಾ ಇದ್ದೀನಿ. ನಿನಗೆ ಖುಷಿ ಅಲ್ವಾ? ನನಗೆ ಆಶೀರ್ವಾದ ಮಾಡು. ನಿಂದು ಮಾಯನ್ ಮದುವೆ, ಬೈರ ಮತ್ತೆ ಹರಣಿ ಮದುವೆ ಸುಸೂತ್ರವಾಗಿ ನಡೀಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸರಿ ಚಿಕ್ಕಮ್ಮ. ಎಕ್ಸ್ಕ್ಯೂಸ್ ಮೀ, ನಮಸ್ಕಾರ. ಮುತ್ತು ಮಾಯಾ ಯಾರಲ್ಲಿ? ನಾವೇ ಸರ್. ನಾವೇ. ನೀವು ಅರಣಿ ಬೈರನ? ನಾವೇ ಸರ್. ಮುತ್ತು ಅವರೇ, ನಿಮ್ಗೆ ಈ ಮದುವೆಗೆ ಒಪ್ಪಿಗೆ ಇದೆ ತಾನೆ? ಹೌದು ಸರ್, ಒಪ್ಪಿಗೆ ಇದೆ. ಮಾಯಾ ಅವರೇ, ನಿಮ್ಗೆ ಒಪ್ಪಿಗೆ ಇದೆಯಾ? ಹಾ, ಒಪ್ಪಿಗೆ ಇದೆ ಸರ್. ಪೇಪರ್ಸ್ ಎಲ್ಲ ರೆಡಿ ಇದೆ, ಸೈನ್ ಹಾಕಿ. ಮುತ್ತು, ಹಾರ ಬದಲಾಯಿಸ್ಕೊಳ್ಳಿ. ಶರ್ಮಿಳಾ, ಹಾರ ತಗೊಂಡ್ ಬಾ. ಮಾಯಾ, ಹಾರ ಬದಲಾಯಿಸ್ಕೊ. ಹಾ ಅತ್ತೆ. ಇದೇನು ಹಾರ ಹಿಡ್ಕೊಂಡು ಹೀಗೆ ನೋಡ್ತಾ ನಿಂತಿದ್ದೀರಲ್ಲ? ರಾಹುಕಾಲ ಶುರು ಆಗೋಕ್ಕಿಂತ ಮುಂಚೆ ಹಾರ ಬದಲಾಯಿಸ್ಕೋಬೇಕು. ಬದಲಾಯಿಸ್ಕೊಳ್ಳಿ. ಅದೆಲ್ಲ ಏನು ಆಗಲ್ಲ, ಹೆದರ್ಕೋಬೇಡ. ಮಾಯಾ, ರಾಹುಕಾಲ ಶುರು ಆಗೋಕ್ಕಿಂತ ಮುಂಚೆ ಸೈನ್ ಮಾಡಬೇಕು. ಹೋಗಿ ಮಾಡಿ. ಮುತ್ತು, ಹೋಗು ಸೈನ್ ಮಾಡು.
ನೀನ್ ತಲೆ ಕೆಡ್ಸ್ಕೊಂಬೇಡ. ಇವತ್ತು ಯಾಕೋ ಗಾಡಿ ಜಾಸ್ತಿ ಇದ್ದಂಗಿದೆ. ನೀನ್ ಸೈನ್ ಹಾಕು. ಏ ಶರ್ಮಿಳಾ, ಕಿಟ್ಕಿ ಹಾಕಲ್ಲಿ. ರೋಹಿತ್, ಫ್ಯಾನ್ ಆಫ್ ಮಾಡಿ ಅಲ್ಲೇ. ಫ್ಯಾನ್ ಆಫ್ ಮಾಡಿ. ಏನ್ ಚಿಕ್ಕಮ್ಮ ಇದೆಲ್ಲ? ಒಂದಾದ್ಮೇಲೆ ಒಂದು ಅಪಶಕುನ ಬರ್ತಾನೆ ಇದೆ. ನೀನು ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ಹೋಗಿ ಸೈನ್ ಹಾಕು. ಇದು ಯಾಕೋ ತುಂಬಾ ವಿಚಿತ್ರವಾಗಿದೆಯಲ್ಲ. ಇದು ಚಿತ್ರ ಕೈವಾಡನೇ ಇರಬೇಕು. ಮಾಯಾ, ಸೈನ್ ಹಾಕೋಕ್ಕೆ ಮುಂಚೆ ನಾನೊಂದ್ಸರಿ ಚಿತ್ರನ ಫೋಟೋ ನೋಡಬೇಕು. ನೀನು ಒಕ್ಕೆ ಅಂತೆ ಮಾಯನ್ ಜೊತೆ ಹೊಸದಾಗಿ ಜೀವನ ಶುರು ಮಾಡಕ್ಕೆ ಹೊರಟಿದ್ದೀನಿ. ಇದರಿಂದ ನಮ್ಮನೆ ಮುಂದೆ ನನ್ನ ತಮ್ಮ ತಂಗಿರ ಬಾಳು ಚೆನ್ನಾಗಿರುತ್ತೆ. ಚಿಕ್ಕಮ್ಮಂಗಿ ಮದುವೆಯಿಂದ ತುಂಬ ಖುಷಿ ಆಗ್ತಿದೆ. ಅವ್ರ ಇಷ್ಟನ ಪಾಲಿಸೋದು ನನ್ನ ಕರ್ತವ್ಯ ಅಲ್ವಾ? ಇನ್ನ ಎಷ್ಟು ತಪ್ಪ, ಬೇಗ ಏನಾದ್ರೂ ಮಾಡಿ. ನಾನು ಮಾಯನ್ ಮದುವೆ ಆಗ್ತಿದ್ರು ನನ್ನ ಮನ್ಸಲ್ಲಿ ಮೊದಲು ನೀನೇನೆ, ಕೊನೆಗೂ ನೀನೇನೆ. ಮುತ್ತು ಅವ್ರೆ, ನಾವಿನ್ನೂ 4-5 ಮದುವೆ ಮಾಡಿಸ್ಬೇಕು. ಬನ್ನಿ ಸೈನ್ ಮಾಡಿ. ಅಂತೂ ಮುತ್ತಣ್ಣನ ಮದುವೆ ಆಗ್ತಿದೆ. ಈಗ್ಲಾರು ನನ್ನ ಪಾಲಿನ ಆಸ್ತಿ ನನಗೆ ಸಿಗತ್ತೆ. ಮಾವ, ಅರ್ಥ ಮಾಡ್ಕೊಳ್ಳಿ ಮಾವ. ಮಾವ ಪ್ಲೀಸ್ ಸೈನ್ ಮಾಡಬೇಡಿ ಮಾವ. ಮಾವ ಬೇಡ ಮಾವ. ಅಂತೂ ಅಣ್ಣ ಹಳ್ಳಕ್ಕೆ ಬಿದ್ದ. ಇನ್ನು ನಮಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಯಾವ ಕಾರಣಕ್ಕೆ ಹತ್ರ ಬರ್ಬೇಡಿ. ಒಂದೇ ಕತ್ತು ಕುಯ್ಕೊಂಡ್ಬಿಡ್ತೀನಿ. ಏನ್ ಮಾಡ್ತಿದ್ದೀರಾ ನೀವು? ಹತ್ರ ಬರ್ಬೇಡಿ. ಕತ್ತು ಕುಯ್ಕೊಂಡ್ಬಿಡ್ತೀನಿ. ಮಾವಯ್ಯ ವಿಷ ಕುಡಿದ್ರಂತೆ, ನಡೀರಿ ಹಾಸ್ಪಿಟ್ಲಿಗೆ ಹೋಗೋಣ. ನಾನು ಇವತ್ತು ಯಾರ ಮಾತು ಕೇಳಲ್ಲ. ಮುತ್ತಿಲಿ ಬರ್ಬೇಕು. ಫೋನ್ ಮಾಡು. ಮಾವಯ್ಯ ದಯವಿಟ್ಟು ಹಠ ಮಾಡ್ಬೇಡಿ, ನಿಮ್ ಕೈ ಮುಗಿದು ಫೋನ್ ಮಾಡು. ಕತ್ತು ಕುಯ್ಕೊಂಡ್ಬಿಡ್ತೀನಿ. ಹತ್ರ ಬರ್ಬಾರ್ದು. ಅಯ್ಯೋ ಜನ್ಮಗಣ, ಫೋನ್ ಮಾಡಿ ಮುತ್ತು ಮಾವಂಗೆ. ಮಾಡ್ತೀನಿ. ಹಲೋ ಮುದ್ದು, ಬೇಗ ಬಾ ಇಲ್ಲಿ.
ಏನಾಯ್ತು ಮುತ್ತು? ಚಿಕ್ಕಮ್ಮ, ಅಪ್ಪ ವಿಷ ಕುಡಿದ್ಬಿಟ್ಟಿದಾರಂತೆ. ಅಪ್ಪಯ್ಯ, ಮುತ್ತು ಫೋನ್ ಮಾಡಿದೆ, ಬರ್ತಿದ್ದಾನಂತೆ. ಬನ್ನಿ ಹಾಸ್ಪಿಟ್ಲಿಗೆ ಹೋಗೋಣ. ಹತ್ರ ಬರ್ಬೇಡ, ಮುತ್ತು ಬರ್ಬೇಕಂತ ಬರ್ಬೇಕು. ಅಪ್ಪ ಬರ್ತಾನೆ. ಬೈರಾ, ಅಮ್ಮ, ಎತ್ತೋ ಗಾಡಿನ, ನಡಿಯ ಬಾ. ಅತ್ತೆ, ಮಾವ ಸೈನ್ ಹಾಕಿದ್ದಾರೆ. ಈಗ ನನ್ನನ್ನು ಯಾರು ಹಿಡಿಯಕ್ಕಾಗಲ್ಲ. ನೋಡಿ ಅತ್ತೆ, ಏ ನೀಲಾಂಬರಿ, ನೀನೇನೇ ಮಾಡಿದ್ರು ಈ ಮದ್ವೆ ನಡೆಯಕ್ ನಾನ್ ಬಿಡಲ್ವೇ? ಅತ್ತೆ ಹಿಂಗ್ ಚೆಲ್ಲೋಯ್ತು ಅತ್ತೆ, ಹೋಗ್ತಿಲ್ಲ. ಮಾಯಾ, ಮುತ್ತು ಸೈನ್ ಮಾಡಿರೋ ಪೇಪರ್ ಮೇಲೆ ಇಂಕ್ ಚೆಲ್ಲಿದ್ಯಲ್ಲ, ಬುದ್ಧಿ ಇಲ್ವಾ ನಿನಗೆ? ಅಪ್ಪ ಅಪ್ಪ, ಹಿಂಗ್ ಚೆಲ್ಲೋಯ್ತಪ್ಪ. ಸೈನ್ ಮಾಡಿರೋ ಪೇಪರ್ ಮೇಲೆ ಹಿಂಗ್ ಚೆಲ್ಲೋಯ್ತಪ್ಪ. ನಾನು ಏನ್ ಮಾಡ್ಲಿಪ್ಪ? ಸಮಾಧಾನ ಮಾಡ್ಕೊಂಬ. ಸಮಾಧಾನ ಏನ್ ಸಮಾಧಾನ ಮಾಡ್ಕೊಳ್ಳಿಪ್ಪ? ಸೈನ್ ಹಾಕಿದ್ರು ಅಂತ ಖುಷಿ ಪಡ್ತಿದ್ದೆ, ಎಲ್ಲ ಹಾಳಾಗೋಯ್ತಪ್ಪ. ನನ್ ಮದ್ವೆ ನಿಂತೋಯ್ತು. ಮದ್ವೆ ನಿಂತೋಯ್ತಪ್ಪ. ಈಗ ನನ್ ಬದುಕಿದ್ರು ಒಂದೇ, ಸತ್ತೋದ್ರು ಒಂದೇ. ನಾ ಬದುಕಿರೋದಕ್ಕಿಂತ ಸಾಯದೆ ವಾಸಿಯಪ್ಪ. ಮಗಳೇ, ದಯವಿಟ್ಟು ನೀನು ಹಾಗೆಲ್ಲ ಮಾತಾಡಬೇಡ. ಮಾಯಾ, ಏನೂ ಆಗಲ್ಲಮ್ಮ, ನೀನು ಸ್ವಲ್ಪ ಸಮಾಧಾನ ಮಾಡ್ಕೊ. ಕೊನೆ ಕ್ಷಣದಲ್ಲಿ ಮಾವನ್ ಮನ್ಸು ಬದಲಾಗುತ್ತೆ, ಇಲ್ಲ ಇನ್ಯಾರಿಗಾದ್ರೂ ಏನಾದ್ರೂ ಆಗುತ್ತೆ. ಒಟ್ನಲ್ಲಿ ನನ್ ಮದ್ವೆ ಅಂತ ನಿಲ್ಲುತ್ತೆ. ಅಪ್ಪ ಅಪ್ಪ, ಇದೆಲ್ಲ ನನ್ ಮದ್ವೆ ನಿಲ್ಬೇಕು ಅಂತಾನೆ ಅಲ್ಲಪ್ಪ. ನನ್ ಮದ್ವೆ ಹಾಗಲ್ವಾ? ಅತ್ತೆ ಅತ್ತೆ, ನಾನು ನಿಮ್ ಸೊಸೆ ಆಗ್ಬೇಕಂತ ಎಷ್ಟು ಆಸೆ ಪಟ್ಟಿದ್ದೆ ಅತ್ತೆ. ಎಲ್ಲ ಆಸೆನೂ ನುಚ್ಚು ನೂರಾಗೋಯ್ತು. ಇನ್ನೇನು ಉಳ್ದಿಲ್ಲ ಅತ್ತೆ. ಅತ್ತೆ, ಇನ್ನೇನು ಉಳ್ದಿಲ್ಲ ಅತ್ತೆ. ಅತ್ತೆ, ಮಾವ ಸೈನ್ ಹಾಕಿದಾರಲ್ಲ ಸರ್, ಮಾವನ ಸೈನ್ ಹಾಕಿದ್ದಾರೆ, ನಾನು ಸೈನ್ ಹಾಕಿದ್ದೀನಿ. ಇದು ಓಕೆ ಆಗತ್ತಲ್ವಾ? ಇದು ಓಕೆ ಆಗತ್ತಲ್ವಾ? ಇಂಕ್ ಆಗಿರೋ ಪೇಪರ್ ಮೇಲೆ ಆಗಲ್ಲ ಮೇಡಮ್, ಹೊಸ ಪೇಪರ್ ಮೇಲೆ ಸೈನ್ ಮಾಡಬೇಕಾಗತ್ತೆ. ಅದೇನು ಈ ಪೇಪರ್ ಏನಕ್ಕೆ? ಈ ಪೇಪರ್ ಏನಕ್ಕೆ? ಮಾಯಾ, ಸಮಾಧಾನ ಮಾಡ್ಕೊ. ಇನ್ನೂ ಕಾಲ ಮಿಂಚಿಲ್ಲ, ಅಲ್ಲಿಗೆ ಹೋಗಿ ನೋಡೋಣ ಏನಾಗಿದೆ ಅಂತ. ಮತ್ತೆ ನಮ್ಮ ಪ್ರಯತ್ನ ನಾವು ಮಾಡೋಣ. ಇಷ್ಟಕ್ಕೆ ನಾವು ಸೋತೋದ್ರೆ ಹೇಗೆ ಮಾಯಾ? ಬಾ, ಅಲ್ಲಿ ಹೋಗಿ ನೋಡೋಣ.
ಅಪ್ಪಯ್ಯ ಕರ್ಮ. ಮುತ್ತು ಇಲ್ಲಿ ಬರ್ಬೇಕು, ನಾನು ಅವನ ಜೊತೆ ಮಾತಾಡ್ಬೇಕು. ಮದುವೆ ನಿಂತೋಯ್ತು ಅಪ್ಪಯ್ಯ, ಮುತ್ತು ಬರ್ತಿದ್ದಾನೆ, ಬನ್ನಿ ಹಾಸ್ಪಿಟಲ್ಗೆ ಹೋಗ್ಬಿಡೋಣ. ನನ್ನ ಮಗನೇ ನನಗೆ ಮೋಸ ಮಾಡಿದ್ದಾನೆ ಅಂದಮೇಲೆ ನಾನು ಯಾರನ್ನೂ ನಂಬೋ ಸ್ಥಿತಿಯಲ್ಲಿಲ್ಲ. ಅಪ್ಪಯ್ಯ ಬರ್ತಿದ್ದಾನೆ, ಮುತ್ತು ಬರ್ತಿದ್ದಾನೆ ಅಪ್ಪಯ್ಯ. ಹತ್ರ ಬರ್ಬೇಡ, ಮುತ್ತು ಹತ್ರ ಬರ್ಬೇಡ. ಬಂದ ಬಂದ. ಅಪ್ಪ ಹತ್ರ ಬರ್ಬೇಡ. ಅಪ್ಪ ಏನ್ ನೀವು ಮಾಡ್ತಾ ಇರೋದು? ನಾವ್ ಬದುಕಿರ್ಬೇಕಾ ಬೇಡವಾ? ಮೊದ್ಲು ಹಾಸ್ಪಿಟ್ಲ್ ಹೋಗೋಣ ಬನ್ನಿ ಅಪ್ಪ. ದೂರ ಇರು. ಅಪ್ಪ ಅಪ್ಪ ನನ್ ಮಾತು ಕೇಳಿ ಅಪ್ಪ. ಹತ್ರ ಬರ್ಬೇಡ, ಹತ್ರ ಬಂದ್ರೆ ಕತ್ತು ಕುಯ್ಕೊಂಡ್ಬಿಡ್ತೀನಿ. ಈಗ ನಿನಗೆ ಅಪ್ಪ ನೆನಪಾಯ್ತಾ? ದೂರ ಇರು. ಅಪ್ಪ ನನ್ ಮಾತು ಕೇಳಿ ಅಪ್ಪ. ಈಗ ಈ ನಿನ್ನ ಅಪ್ಪನ ಮೇಲೆ ಪ್ರೀತಿ ಬಂತ? ಯಾವಾಗ ನೀನ್ ನನಗೆ ಹೇಳ್ದೆ ಮದುವೆ ಆಗಕ್ಕೆ ಹೊರಟಿಯೋ ಆಗ್ಲೇ ಈ ನಿನ್ನ ಅಪ್ಪ ಸತ್ತೋಗಿದ್ದಾನೆ. ಅಪ್ಪ ಇನ್ನು ಬದುಕಿದ್ ಏನ್ ಮಾಡ್ಲಿ? ಸತ್ತೋಗ್ತೀನಿ ಬಿಡು. ಯಾಕಪ್ಪ ಹಿಂಗ್ ಚಿತ್ರಹಿಂಸೆ ಕೊಡ್ತಿದ್ದೀರಾ? ನಿಮ್ಗೆ ಏನ್ ಬೇಕು ಕೇಳಿ ನಾನ್ ಮಾಡ್ತೀನಿ. ಚಿತ್ರಹಿಂಸೆ ಕೊಡ್ತಿರೋದು ಯಾರು? ನಾನಾ ನೀನಾ? ಮದುವೆ ಮುಗೀತಾ? ಸೈನ್ ಆಗ್ತಾವ? ಅಪ್ಪ ಮದ್ವೆ ಎಲ್ಲ ಏನು ನಡೆದಿಲ್ಲ ಅಪ್ಪ. ನೀವು ಮೊದ್ಲು ಹಾಸ್ಪಿಟ್ಲ್ ಹೋಗೋಣ ಬನ್ನಿ. ನೀಲಂಬರಿ ಬಾ ಬಾ ನೀಲಂಬರಿ. ನನ್ನ ಎದೆಯಲ್ಲಿ ಬಚ್ಚಿಟ್ಟಿರೋ ವಿಷಯ ಇವತ್ತು ಮುತ್ತು ಹೇಳ್ತೀನಿ. ನೀನು ಎರಡು ಕಿವಿಯಾರ ಕೇಳಿ ಸಂತೋಷ ಮಾಡು. ಮುತ್ತು ಏನ್ ಮಾಡ್ಬೇಕಂತ ಕೇಳ್ದಲ್ಲ ನೀನು, ಈಗ ಹೇಳ್ತೀನಿ ಕೇಳೋ. ವಿಷ ಕುಡಿದು ಸಾವಿನ ಭಾಗದಲ್ಲಿ ನಿಂತು ಈ ಮಾತನ್ನ ಹೇಳ್ತಾ ಇದ್ದೀನಿ. ಸುಳ್ಳು ಅಂತ ಮಾತ್ರ ತಿಳ್ಕೊಬೇಡ. ನಾನು ಹೇಳೋದು 100% ಸತ್ಯ. ದೇವ್ರು ಅಂತ ತಿಳ್ಕೊಂಡಿರೋ ನಿನ್ ಚಿಕ್ಕಮ್ಮ ದೇವ್ರಲ್ಲ, ರಾಕ್ಷಸಿ, ಪರಮ ಕ್ರೂರಿ. ಮುಖವಾಡ ಹಾಕೊಂಡು ನಾಟಕ ಆಡ್ತಿದ್ದಾಳೆ. ಅದನ್ನ ನಿಜ ಅಂತ ನಂಬೋಣಪ್ಪ. ಇಷ್ಟೆಲ್ಲ ನಾಟಕಕ್ಕೆ ಕಾರಣ ಏನ್ ಗೊತ್ತಾ? ನಿನ್ನ ಹೆಸರಲ್ಲಿರೋ ಈ ಆಸ್ತಿ. ನಿನ್ನ ಪ್ರೀತಿ ಗಿಟ್ಟಿಸ್ಕೊಂಡು ಈ ಆಸ್ತಿನ ಹೊಡ್ಕೋಬೇಕಂತ ಸಂಚು ಮಾಡ್ತಾಳೆ, ನಾಟಕ ಆಡ್ತಿದ್ದಾಳೆ ಈ ನೀಲಂಬರಿ. ಈ ಆಸ್ತಿಗೆ ಯಾರು ಅಡ್ಡ ಬಂದ್ರು ಬಿಡಲ್ಲಪ್ಪ. ಅವ್ರನ್ನ ಕೊಂದಾದ್ರು ಈ ಆಸ್ತಿನ ತನ್ನದಾಗಿಸ್ಕೋಬೇಕನ್ನೋ ದುರಾಸೆ ಉಳಿದು. ಅದಕ್ಕೆ ಬೆಳ್ಳಿ ಬದಲು ಮಾಯನ್ನ ನಿನಗೆ ಗಂಟಾಕಕ್ಕೆ ನೋಡಿದ್ದು. ಎಲ್ಲಿ ಬೆಳ್ಳಿನ ಮದುವೆ ಆದ್ರೆ ದೇವರ ಅನುಗ್ರಹದಿಂದ ತನ್ನ ಕೆಲ್ಸಕ್ಕೆ ಅಡ್ಡಿ ಆಗತ್ತೆ ಅನ್ನೋ ಭಯ ಇವಳಿಗೆ. ಮಾಯನಿಗೆ ನಿನ್ ಮೇಲೆ ಪ್ರೀತಿ ಆಗಿದೆ ಅನ್ಕೊಂಡಿದ್ಯಾ? ಅವಳು ನಿನ್ ಚಿಕ್ಕಮ್ಮನ ತಾಳಕ್ಕೆ ತಕ್ಕಂತೆ ಕುಣಿತಿದ್ದಾಳೆ. ನಿಜವಾಗ್ಲೂ ಅವಳಿಗೆ ನಿನ್ ಮೇಲೆ ಪ್ರೀತಿ ಇಲ್ಲ ಮುತ್ತು. ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ನೀಲಂಬರಿ ಮಾತು ಮಾತ್ರ ಕೇಳಬೇಡ. ಅವಳು ನಿನ್ನ ಸಾವಿನ ಕೂಪಕ್ಕೆ ತಳ್ಳಿಬಿಡ್ತಾಳೆ. ನಾನು ಇಷ್ಟು ದಿವಸ ಪಟ್ಟಿರೋ ಕಷ್ಟ ನನ್ನ ಮಗನಿಗೆ ಗೊತ್ತಾಗಬಾರ್ದು ಅಂತ ನಾನು ಇಷ್ಟು ದಿವಸ ನಿನಗೆ ಹೇಳಲಿಲ್ಲ. ಅವಳಷ್ಟು ಫಲ ಮಕ್ಕಳು ಯಾರೂ ಇಲ್ಲ. ನಾನು ಪಟ್ಟಿರೋಷ್ಟು ಕಷ್ಟ ನೀನು ಪಡಬಾರ್ದು ಅಂತ ನಿನಗೆ ಹೇಳ್ತಿದ್ದೀನಿ. ಅವಳಷ್ಟು ಕ್ರೂರಿ ಯಾರೂ ಇಲ್ಲ. ಅವಳು ಆಸ್ತಿ ತಗೊಂಡು ಜೀವಂತವಾಗಿ ಬಿಟ್ಟರೆ ಪರವಾಗಿಲ್ಲ, ಎಲ್ಲಾದ್ರೂ ಹೋಗಿ ಬದುಕೋಬಹುದು. ಅವ್ರ ಗುರಿ ಇರೋದು ನಿನ್ನ ಜೀವಂತವಾಗಿ ಉಳಿಸ್ಬೇಕಂತಲ್ಲ, ಸಾಯಿಸ್ಬೇಕು ಅಂತ. ಸಾಯಿಸಿದ್ರೆ ಇಡೀ ಆಸ್ತಿ ಅವಳಿಗೆ ಬರುತ್ತೆ ಅನ್ನೋ ಕೆಟ್ಟ ಬುದ್ಧಿ ಅವಳದು. ನನ್ನ ಮಗ ಚೆನ್ನಾಗಿರ್ಬೇಕು, ನನ್ನ ಮುತ್ತುರಾಜ ಚೆನ್ನಾಗಿರ್ಬೇಕು, ಅದಕ್ಕೆ ಇಷ್ಟೆಲ್ಲ ಹೇಳ್ತಿರೋದು.
ಅಪ್ಪ ಈ ಕೊನೆ ಮಾತು ಕೇಳ್ತಾ ಇದ್ದೀನಿ, ಇಲ್ಲ ಅನ್ಬೇಡ, ನನ್ನ ಆಸೆ ಈಡೇರಿಸ್ತೀಯಾ? ನಿನ್ನ ಅಪ್ಪಂಗೋಸ್ಕರ ಇದಾದ್ರೂ ಮಾಡ್ತೀಯ ಹೇಳು? ಅಪ್ಪ ಅಪ್ಪ ನನ್ನ ಕೊನೆ ಆಸೆ ಈಡೇರಿಸಪ್ಪ. ಅಪ್ಪ ಕೊನೆ ಆಸೆ ಅಂತ ಹೇಳ್ಬೇಡಿ ಅಪ್ಪ, ನಿಮ್ಗೇನು ಆಗಲ್ಲ, ನಾನಿದ್ದೀನಿ. ಒಂದು ನಿಮಿಷ, ಹಾಗಾದ್ರೆ ನನ್ನ ಮಾತು ಕೇಳ್ತೀಯಾ? ಹೇಳಿ ಅಪ್ಪ. అఘోరాధిరమరం మగం రౌద్రమదరం